ಪ್ರತಿ ಮಣ್ಣಿನಲ್ಲೂ ನಾವು ಮಣ್ಣು ಆಳಕ್ಕೆ ಹೋಗ್ತಾ ಹೋಗ್ತಾ ತುಂಬ ಬೇರೆ ಬೇರೆ ಥರವಾದಂಥ ರೂಪಗಳನ್ನ ಹೊಂದಿದೆ. ಮತ್ತು ಅದೇ ಮಣ್ಣು ಗಟ್ಟಿಯಾಗಿ ಕಲ್ಲಾಗಿದೆ, ಬಂಡೆ ಆಗಿದೆ. ಎಷ್ಟು ನಾವು ಕೊಳಚನ ಒಳಗೆ ಕಳಿಸ್ತೀವಿ ಅಷ್ಟು ಅದರ ಕ್ಷಮತೆ ಕಡಿಮೆ ಆಗ್ತಾ ಬರುತ್ತೆ. ಈ ಗಿಡ ಮರಗಳಿಗೆ ಬೇಕಾದಂಥ ಖನಿಜಗಳು, ಲವಣಗಳು ಈ ಮಣ್ಣಿಂದನೇ ಸಿಗುತ್ತೆ. ನಾವು ಮಾನವ ನಿರ್ಮಿತ ಏನೇನೋ ಅದನ್ನು ತಡೆಯೋ ಶಕ್ತಿನೇ ಇಲ್ಲ. ಇವತ್ತು ಮಣ್ಣು ಅನ್ನೋಂಥದ್ದು ಎಷ್ಟು ಮುಖ್ಯ ಅಂತ ಗೊತ್ತಿದ್ರು ಅದು ಕಾಣದೇ ಇರೋ ಹಾಗೆ ಕಾಂಕ್ರಿಟೈಸ್ ಆಗೋಗ್ತಾ ಇದೆ. ಆದರೆ ನಮಗೆ ತಿನ್ನಕ್ಕೆ ಬದುಕಕ್ಕೆ ಅದೇ ಮಣ್ಣು ಬೇಕು. ಸೊ ಆ ಮಣ್ಣಿನ ಬಗ್ಗೆ ನಿಮ್ಮ ಕೆಲಸಗಳು, ನಿಮ್ಮ ರಿಸರ್ಚ್ ಏನಾಗಿದೆ, ನಿಮ್ಮ ಟೇಕ್ ಏನು? ಇವಾಗ ನಾವು ಯಾವ ಪರಿಸ್ಥಿತಿಲಿ ಇದೀವಿ? ಈ ನೀರಿನ ಬಗ್ಗೆ ಕೇಳಿದ್ನಲ್ಲ, ಹಾಗೆ ಎಂಡೇಂಜರ್ಡ್ ಅಂತ ಒಂದು ಪದ ಇದೆ, ಹಾಗೆ ಏನಾದರೂ ನಮ್ಮ ಪರಿಸ್ಥಿತಿ ಇದೆಯಾ ಮಣ್ಣಿನ ವಿಷಯದಲ್ಲಿ ಅಂತ? ನೋಡಿ, ಮಣ್ಣು ನಾವು ಹೊರಗೆ ಕಾಣುವಷ್ಟು ಸರಳ ಅಲ್ಲ. ಪ್ರತಿ ಮಣ್ಣಿನಲ್ಲೂ ನಾವು ಮಣ್ಣು ಆಳಕ್ಕೆ ಹೋಗ್ತಾ ಹೋಗ್ತಾ ತುಂಬ ಬೇರೆ ಬೇರೆ ಥರವಾದಂಥ ರೂಪಗಳನ್ನ ಹೊಂದಿದೆ. ಮತ್ತು ಅದೇ ಮಣ್ಣು ಗಟ್ಟಿಯಾಗಿ ಕಲ್ಲಾಗಿದೆ, ಬಂಡೆ ಆಗಿದೆ, ಕೆಳಗಡೆ ಆಳದಲ್ಲಿದೆ. ಈ ಪದರಗಳಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಇದೆ, ಬೆಳೆಯುವಂಥ ಬೆಳೆಗೆ ಕೊಡುವಂಥ ಸತ್ವ ಕೊಡುವಂಥ ಶಕ್ತಿ ಇದೆ. ಈ ಭೂಮಿ ಮೇಲ್ಗಡೆ ಲೇಯರ್ ನೋಡಿದಾಗ ಏನಾಗುತ್ತೆ, ನಮಗೆ ಸಣ್ಣ ಸಣ್ಣ ಕಲ್ಲುಗಳು ಕಾಣುತ್ತೆ, ಮಣ್ಣು ಕಾಣುತ್ತೆ. ಅದ್ರ ಮೇಲೆ ನಾವು ಇಂಥ ದೌರ್ಜನ್ಯ ಅಂದರೆ ನಾವು ಏನು ಬೇಕಾದ್ರೂ ಬಿಸಾಕ್ತೀವಿ ಅಲ್ವರ. ಅದನ್ನು ನಾವು ಬಿಸಾಕಂಥ ವಸ್ತುಗಳೆಲ್ಲ ಕೆಲವು ಮೇಲೆ ಉಳ್ಕೊಳ್ಳುತ್ತೆ, ಕೆಲವು ಪದದ ಒಳಗಿಳಿಯುತ್ತೆ. ಮೇಲ್ಗಡೆ ಇರೋಂಥದ್ದನ್ನು ಅವಾಗ ಸ್ವಲ್ಪ ಏನೋ ಪರ್ಕ ತೊಗೊಂಡು ಗುಡಿಸೋದು ಅಥವಾ ರೋಡಲ್ಲಿ ಕ್ಲೀನ್ ಮಾಡೋದು ಮಾಡ್ತೀವಿ. ಒಳಗಡೆ ಇರೋಂಥದ್ದನ್ನ ಕೊಳಚೆನ ಹೆಂಗೆ ತೆಗೆಯೋದು? ಅದೇನಾಗುತ್ತೆ, ಹಿಂಗ್ತಾ ಹೋಗುತ್ತೆ, ಲೇಯರ್ ಕೆಳಗಡೆ ಹೋಗ್ತಾನೆ ಇರುತ್ತೆ. ಎಷ್ಟು ನಾವು ಕೊಳಚನ ಒಳಗೆ ಕಳಿಸ್ತೀವಿ ಅಷ್ಟು ಅದರ ಕ್ಷಮತೆ ಕಡಿಮೆ ಆಗ್ತಾ ಬರುತ್ತೆ. ಸಾಯಿಲ್, ಈ ಸಾಯಿಲಲ್ಲಿ ನಾವೇನಾದ್ರು ಮಾಡೋಕ್ಕೆ ಹೋದ್ರೆ ಏನು, ನೀವು ಮನೆ ಕಟ್ಟಿ ನೀವೆಂಥ ತಳಪಾಯ ಹಾಕ್ಬೋದು, ಅದೇ ಕೆಳಗಿರೋ ತಳ ಕುಸಿದ್ಬಿಟ್ರೆ ಮನೆ ಸಮೇತ ಕುಸ್ತದೆ, ನಿಜ ಅಲ್ವರ. ಇದು ನಾವು ಪ್ರಾಥಮಿಕವಾಗಿ ಮಾಡುವಂಥದ್ದು. ಇದೇ ಥರ ರಸ್ತೆ, ಎಷ್ಟು ಕಡೆ ನೀವು ನೋಡಿದ್ರೆ ರಸ್ತೆಗಳಲ್ಲಿ ಗುಂಡಿ ಬಿದ್ದಿರುತ್ತೆ, ಇದಕ್ಕಿದ್ದಂಗೆ ಕುಸಿದೋಗಿರುತ್ತೆ ಒಂದು ಕಡೆ. ಕರೆಕ್ಟ್. ಪಾಪ ಎಲ್ಲ ಕಾಂಕ್ರೀಟ್ ಹಾಕಿ ಮೇಲ್ಗಡೆ ಟಾರ್ ಹಾಕಿ ಮಾಡಿ ಎಲ್ಲ ಮಾಡಿರ್ತಾರೆ, ಆದ್ರೂ ಕುಸಿದಿರುತ್ತೆ. ಮಳೆ ಬಂದಿದ ತಕ್ಷಣ ಕುಸಿದೋಯ್ತು ಅಂತೀವಿ. ಏನಕ್ಕಾಗತ್ತೆ ಹಾಗೆ? ಇದ್ರ ಮೂಲ ಕಾರಣ ನಾವುಗಳೇ. ಏನ್ ಮಾಡ್ತಾ ಇದೀವಿ ಆ ಥರದ್ದು? ಏನಾಗಿದೆ, ಈ ಪದರಗಳು ಅಂತಲ್ಲ, ಯಾವುದೇ ವಸ್ತು ವ್ಯಾಕ್ಯೂಮ್ ಆಗಿರೋಕ್ಕಾಗಲ್ಲ, ಟೊಳ್ಳಾಗಿರಲ್ಲ. ಅಲ್ಲಿ ಗಾಳಿ ತುಂಬ್ಕೊಳ್ಬೇಕು, ಇಲ್ಲ ಅಂದರೆ ಏನಾದರೂ ಘನ ವಸ್ತು, ನೀರಿರ್ಬೋದು, ಬೇರೆ ತ್ಯಾಜ್ಯ ಇರ್ಬೋದು, ಏನಾದರೂ ತುಂಬಿಕೊಳ್ಳಬೇಕು. ಈಗೇನಾಗಿದೆ, ಪ್ರಕೃತಿ ನಮಗೋಸ್ಕರ ನೀರನ್ನ ಈ ಪದರಗಳಲ್ಲಿ ಹಿಡಿದಿಡ್ತಾ ಇತ್ತು. ಹೌದು. ಇವತ್ತು ಏನಾಗಿದೆ, ನಾವು ಬೋರ್ವೆಲ್ ಹಾಕ್ತೀವಿ, ಬೇರೆ ಕಡೆ ಮುಂಚೆ ಬಾವಿ ಇತ್ತು, ಸ್ವಲ್ಪ ಹೋಯ್ತು, ಇವತ್ತು ಬೋರ್ವೆಲ್ ಹಾಕ್ಬಿಟ್ಟಿದ್ದೀವಿ. ಬರೋ ನೀರೆಲ್ಲ ಕೆಳಗೆ ಹಿಂದಿಸ್ತಾನೆ ಇರ್ತೀವಿ. ಹೌದು. ಅದು ಹಿಂಗಿದಾಗ ಮತ್ತೆ ನೀರು ತುಂಬಿಕೊಳ್ದೇ ಇದ್ರೆ ಅದೇನಾಗುತ್ತೆ, ಒಂದು ಟೊಳ್ಳಾಗಿ ಭಾಗ ಸುಮ್ಮನೆ ವ್ಯಾಕ್ಯೂಮ್ ಇರುತ್ತೆ ಜಾಗದಲ್ಲಿ. ಇದ್ರ ಮಧ್ಯೆ ಫುಲ್ ಇತ್ತು, ಇವಾಗ ಬರೀ ವ್ಯಾಕ್ಯೂಮ್ ಇದೆ. ಮೇಲ್ಗಡೆ ಒಂದು ಹೆವಿ ಟ್ರಕ್ ಹೋಯ್ತು, ಅದು ಕೆಳಗೆ ಭಾರವಾದ ವಸ್ತು ಮೇಲೆ ಬಿತ್ತು, ಇನ್ನು ಸ್ವಲ್ಪ ಹೋಗುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ಏನಾಗಿದೆ, ಕವರ್ ಆಗ್ತಾ ಇದೆ. ಪದರಗಳೆಲ್ಲ ಇರೋದು ನಮ್ಮ ಭೂಮಿ, ಒಂದು ಸಾಲಿಡ್ ಅಲ್ಲ ಭೂಮಿ, ತುಂಬ ಕಡೆ ಪದರಗಳು. ಈ ಪದರಗಳಲ್ಲಿ ವ್ಯತ್ಯಾಸ ಆದಂಗೆಲ್ಲ ಈ ಕುಸಿತಗಳೆಲ್ಲ ಬರ್ತಾ ಇದೆ. ಇವಾಗ ನಮ್ಗೆ ಅರ್ಥಕ್ವೇಕ್ ಆಗೋದು ಅಥವಾ ಇನ್ನೆಲ್ಲೋ ಏನೋ ಪ್ರಳಯ ಆಯಿತು ಅಂದರೆ ಇದೇನೇ ಆಗ್ತಿರುತ್ತೆ ಸಾಮಾನ್ಯ. ಇದು ಒಂದು ಕಾರಣ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗ್ತಿದೆ ಅಂತ. ಒಂದು ಭೂಕಂಪನ ಆಗಬೇಕು ಅಂದರೆ ಭೂಕಂಪನ ಬೇರೆ ಬೇರೆ ಕಾರಣಗಳಿದೆ. ಒಂದು ನಮ್ಮ ಈ ಪದರಗಳಿದೆಯಲ್ಲ, ಈ ಥರದ ದೊಡ್ಡದು ಒಂದು ಪ್ಲಾಟೋ ಅಂತ ಹೇಳ್ತೀವಿ ನಾವು. ಹೌದು. ಇದು ಪ್ಲಾಟೋಗಳಿದೆ ಭೂಮಿ ಒಳಗಡೆ, 100 ಕಿಲೋಮೀಟರ್ ಒಳಗಡೆ. ಈ ಪ್ಲಾಟೋಗಳೇನಾಗುತ್ತೆ, ಮೂವ್ ಆಗ್ತದೆ ಪ್ರಾಕೃತಿಕವಾಗಿ. ನಮ್ಮ ಭೂಮಿ ಗುಂಡಿಗಿದೆ, ಸುತ್ತ ಇದೆ, ಎಲ್ಲ ಇದೆ, ಅದ್ರ ಮಧ್ಯದಲ್ಲಿ ಶಿಫ್ಟ್ ಆಗುತ್ತೆ. ಒಂದಿಂದ ಒಂಚೂರು ಶಿಫ್ಟ್ ಆದರೆ ಭೂಕಂಪನ ಆಗುತ್ತೆ. ಆ ಒಂದು ಶಕ್ತಿ ಎಷ್ಟಿರುತ್ತೆ ಅಂದರೆ 100 ಕಿಲೋಮೀಟರ್ ಕೆಳಗಡೆಯಿಂದ ಮೇಲ್ಗಡೆಗೆ ಬಂದು ಇಲ್ಲಿ 100,000 ಕಿಲೋಮೀಟ್ರು ಅದ್ರ ಕಂಪನ ಗೊತ್ತಾಗುತ್ತೆ. ಅದು ಅದರ ಶಕ್ತಿ ಕಂಪನ. ಈ ಕಂಪನ ಆದಾಗ ಏನು ಬೇಕಾದ್ರೂ ಆಗ್ಬೋದು. ಇದು ಮೊದಲನೇ ಸಮಸ್ಯೆ. ಇದರಿಂದ ನೀವು ಇದಕ್ಕೆ ಹೇಳಿದ್ದೀರಲ್ವಾ, ನಾವು ಸುನಾಮಿ ಅಂತ ಹೇಳ್ತೀವಿ. ಹೌದು. ಈ ಸುನಾಮಿ ಆಗೋದು ಇದರಿಂದಾನೆ. ಏನಾಗುತ್ತೆ, ಭೂಮಿಗೆ ಕಂಪನ ಜಾಸ್ತಿ ಆದಾಗ ಅದು ತೀವ್ರತೆ ಎಷ್ಟಿರುತ್ತೆ ಅಂದರೆ ಇರೋ ನೀರನ್ನ ಉಕ್ಕಿಸುತ್ತೆ.
ಆ ಉಕ್ಕಿದ ನೀರು ಎಲ್ಲಿ ಹೋಗ್ಬೇಕು? ಬರಲೇಬೇಕು. ಬಂತು. ಅದು ಸುನಾಮಿ. ಅದು ಎಷ್ಟು ವೇಗವಾಗಿ ಬರುತ್ತೆ ಅಂದರೆ ಗಂಟೆಗೆ 100 ಕಿಲೋಮೀಟರ್ ಆರಾಮಾಗಿ ಬಂದ್ಬಿಡುತ್ತೆ. ನೆನೆಸ್ಕೊಳ್ಳೋಕ್ಕೂ ಭಯ ಆಗುತ್ತೆ. ಮತ್ತು ಅದು ಶಕ್ತಿ ಎಷ್ಟಿದೆ ಅಂದರೆ ನಾವು ಮಾನವ ನಿರ್ಮಿತ ಏನೇನೋ ಅದು ತಡೆಯೋ ಶಕ್ತಿನೇ ಇಲ್ಲ. ನಿಜ. ನಾವು ದೊಡ್ಡ ಗೋಡೆ ಕಟ್ಟಿದ್ರೆ ಗೋಡೆ ಸಮೇತ ಕಿತ್ತಿಸ್ಬಿಟ್ಟಾಗ್ಬಿಡುತ್ತೆ. ಕರೆಕ್ಟ್. ಎಂಥ ಸ್ಟ್ರಾಂಗ್ ಬಿಲ್ಡಿಂಗ್ ನಮ್ಮದು ಕಾಂಕ್ರೀಟ್ ಮಾಡಿದ್ದೀವಿ, ಪಿಲ್ಲರ್ಸ್ ಹಾಕಿದ್ದೀವಿ ಅಂದರೆ ಅದು ಸುಮ್ಮನೆ ಕ್ಷಣದಲ್ಲಿ ಕುಸಿಬಿಸ್ಬಿಡುತ್ತೆ. ಪ್ರಕೃತಿ ಶಕ್ತಿ ಆ ಥರದ ಶಕ್ತಿ ಅದು ನಮ್ಮ ಭೂಮಿಗಿದೆ. ಈ ಭೂಮಿ ಅಂದಾಗ ಮಣ್ಣು ಅಂತ ಹೇಳಿದಾಗ ಇವತ್ತು ಮಣ್ಣನ್ನು ಯಾವ್ಯಾವ ರೀತಿ ನಾವು ಡ್ಯಾಮೇಜ್ ಮಾಡ್ತಾ ಇದ್ದೀವಿ? ಬೇಸಿಕ್ಲಿ ನಾವು ಮಣ್ಣಿಂದ ಬೇಡದಿರೋ ಕಡೆ ಅಗಿತಾ ಇದ್ದೀವಿ, ಬೇಕಾದ ಕಡೆ ಅದನ್ನು ತುಂಬಿಸ್ಬಿಟ್ಟು ಭಾರ ಜಾಸ್ತಿ ಮಾಡ್ತಿದ್ದೀವಿ, ಸಮತೋಲನವನ್ನು ವ್ಯತ್ಯಾಸ ಮಾಡ್ತಿದ್ದೀವಿ. ಏನೇನು ತಪ್ಪಾಗ್ತಿದೆ ಸರ್? ಈಗ ಮುಂಚೆ ಒಂದು ಸಿಟಿ ತಗೊಳ್ಳಿ. ಈ ಸಿಟಿ ಯಾವುದೇ ಒಂದು ನಗರ ಅಥವಾ ಹಳ್ಳಿ ಮುಂಚೆ ಕಟ್ಟಬೇಕಾದ್ರೆ ಅದಕ್ಕೆ ಭದ್ರವಾಗಿರುವಂಥ ಭೂಮಿ ಅಂತ ಹುಡುಕ್ತಾ ಇದ್ವಿ. ಅಂದರೆ ಈ ಪದರಗಳು ಎಲ್ಲಿ ಕಡಿಮೆ ಇದೆ, ಭಾರ ತಡೆಯೋ ಶಕ್ತಿ ಇದೆ, ಈ ಥರದ್ದನ್ನೆಲ್ಲ ವಾಸ್ತು ಮೂಲಕ ನಾವು ಅದನ್ನು ತಿಳ್ಕೊಂಡು ಅಲ್ಲಿ ಮನೆ ಕಟ್ತಾ ಇದ್ವಿ. ಇವತ್ತು ನಮ್ಮ ಸ್ಥಳದ ವಾಸದ ಸ್ಥಳಕ್ಕೆ ನಮ್ಮ ಅವಶ್ಯಕತೆ ಎಷ್ಟು ಹೆಚ್ಚಿದೆ ಅಂದರೆ ಅದು ಸರಿ ಇದೆಯೋ ಬಿಟ್ಟಿದೆಯೋ ಕೊಂಡ್ಕೋತೀವಿ, ಅದನ್ನು ಮನೆ ಕಟ್ತೀವಿ. ಸೊ ಮನೆ ಕಟ್ಟೋ ಜಾಗ ಇದನ್ನೆಲ್ಲ ತಿಳ್ಕೊಳ್ತಾ ಇದ್ದಾಗ ಅದು ಆ ಬಿರುಕುಗಳನ್ನ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಮೊದಲನೇ ಪ್ರಾಬ್ಲಮ್ ನಮ್ಮದು ಇಲ್ಲಿ ನಗರಗಳಲ್ಲಿ. ಊರುಗಳ ಕಡೆ ಏನು ಮಾಡ್ತಿದ್ವಿ, ಮುಂಚೆ ಬಂಜರು ಭೂಮಿ ಇರ್ತಾ ಇತ್ತು, ವ್ಯವಸಾಯ ಮಾಡ್ತಿರಲಿಲ್ಲ, ನೀರಾವರಿ ಮಾಡ್ತಿರಲಿಲ್ಲ. ಈಗೇನು ಮಾಡ್ತೀವಿ, ಜನ ಬೆಳೆದಂಗೆಲ್ಲ ಬೆಳೆ ಜಾಸ್ತಿ ಬೆಳಿಬೇಕು ಅಂತ ಇರೋ ಭೂಮಿನೆಲ್ಲ ಆಕ್ಯುಪೈ ಮಾಡಿ ಅದಕ್ಕೆ ಇನ್ನೊಂದಷ್ಟು ತುಂಬಿ ಗೊಬ್ಬರ ಹಾಕು ಇದಾಕು ಅಂತೆಲ್ಲ ಮಾಡಿ ಕಟ್ಟೆಗಳು ಕಟ್ಟಿ ನೀರು ನಿಲ್ಲಿಸಿ ನಾವು ಅದನ್ನು ಉಳೋ ಭೂಮಿ ಮಾಡ್ತೀವಿ. ಅಂದರೆ ಉಳೋ ಭೂಮಿ ಮಾಡ್ತಿದ್ದೀವಿ ಅಂದರೆ ನೀರು ಅದರೊಳಗಡೆ ಹೆಚ್ಚು ಇಡುತ್ತಾ ಶುರುವಾಯಿತು. ಈ ನೀರಿನ ಸೋರಿಕೆ ಜಾಸ್ತಿ ಆದಾಗೆಲ್ಲ ಒಳಗಡೆ ಭೂಮಿ ಮೆತ್ತವಾಗ್ತಾ ಹೋಗುತ್ತೆ. ಸೊ ನ್ಯಾಚುರಲ್ ಆಗಿ ಹೇಗಿದೆಯೋ ಹಾಗೆ ಬಿಡಬೇಕು. ನಾವೇನೋ ಆರ್ಟಿಫಿಷಿಯಲ್ ಆಗಿ ಅದನ್ನ ಕನ್ವರ್ಟ್ ಮಾಡ್ತೀವಿ ಅಂತ ಹೋದಾಗ ಅದರ ಅಡ್ವರ್ಸ್ ಎಫೆಕ್ಟ್ ಇರುತ್ತೆ. ಖಂಡಿತ ಇರುತ್ತೆ. ಪ್ರಕೃತಿ ವಿರುದ್ಧ ಮನುಷ್ಯನ ನಾವು ಏನೇ ಕಂಡಿಡಿದ್ರು ಅದ್ರದ್ದು ಎಫೆಕ್ಟ್ ಎಲ್ಲೋ ಒಂದು ಕಡೆ ಇದ್ದೇ ಇದೆ. ಕರೆಕ್ಟ್. ಈ ಎಫೆಕ್ಟ್ ನಾವು ತಿಳ್ಕೊಳ್ದೆ, ಅರ್ಥ ಮಾಡ್ಕೊಳ್ದೆ, ಬೆಳೆಸ್ಕೊಂಡು ಹೋದ್ರೆ ಇನ್ನೂ ಹೆಚ್ಚಿನ ಅನರ್ಥ ಆಗುತ್ತೆ. ಈಗ ನೋಡಿ, ನಮ್ಮಲ್ಲಿ ಭೂಕಂಪದ ಮನೆಗಳು ನಾವು ಕಟ್ಟಲ್ಲ. ಅದೇ ನೀವು ಜಪಾನ್ ಬಂದರೆ ಜಪಾನಲ್ಲಿ ವರ್ಷಕ್ಕೆ 1000 ಭೂಕಂಪ ಆಗುತ್ತೆ. ಅಂದರೆ ದಿನಕ್ಕೆ ಎಷ್ಟು ಸಾರಿ ಆಗಿರುತ್ತೆ ಮೈಂಡ್ ನಮಗೆ ಅದು ಗೊತ್ತಾಗಿರಲ್ಲ. ಭೂಕಂಪ ಆಗಿದೆ ಗೊತ್ತಾಗಿರಲ್ಲ ತೀವ್ರತೆ. ಕೆಲವು ಸರಿ ಸುಮ್ಮನೆ ಏನೋ ಅಲ್ಲಾಡಿರುತ್ತೆ ಗೊತ್ತಾಗಲ್ಲ. ತುಂಬ ವ್ಯತ್ಯಾಸ ಬಂದಾಗ ಮಾತ್ರ ಜಾಸ್ತಿ. ರಿಕ್ಟರ್ ಸ್ಕೇಲಲ್ಲಿ 5 ಮೇಲೆ ಬಂದರೆ 5.5 ಮೇಲೆ ಬಂದರೆ ನಮಗೆ ಜಾಸ್ತಿ ಫೀಲ್ ಆಗುತ್ತೆ. ಸೊ ಈ ಭೂಕಂಪಗಳು ಆಗ್ತಾನೆ ಇರುತ್ತಲ್ವಾ, ಅದಕ್ಕೆ ಅವ್ರೇನ್ ಮಾಡಿದ್ದಾರೆ, ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಯಾವ ಥರ? ಈ ಕಂಪನಗಳಾದಾಗ ತಡೆಯೋದಕ್ಕೆ ಅವ್ರೇನ್ ಮಾಡಿದ್ದಾರೆ, ನಮ್ಮ ಥರ ದೊಡ್ಡ ತಳಪಾಯ ಏನು ಮಾಡ್ತಾ ಇಲ್ಲ. ಪಾಯಿಂಟ್ ಬೇಸ್ಡ್ ತಳಪಾಯ ಮಾಡಿ ಅದ್ರ ಮೇಲೆ ಒಂದು ಸ್ಟ್ರಕ್ಚರ್ ಮಾಡಿ ಈ ಕಟ್ಟಡದ ಅಷ್ಟು ತೂಕನ ಅವ್ರು ಎಲ್ಲೆಲ್ಲಿ ಪಾಯಿಂಟ್ಗಳಲ್ಲಿ ಗಟ್ಟಿ ಪಾಯಿಂಟ್ಗಳಲ್ಲಿ ಮಾಡ್ಬೋದು ಆ ಥರ ಪಾಯಿಂಟ್ ಮಾಡ್ತಾ ಇದ್ದಾರೆ. ಸೊ ಅವಾಗ ಏನಾಗುತ್ತೆ, ಅದು ಶೇಕ್ ಆದ್ರೂ ತಳಹದಿ ಪೂರ್ತಿ ಶೇಕ್ ಆಗಲ್ಲ. ನಿಮ್ಮ ಮನೆ ಪೂರ್ತಿ ಶೇಕ್ ಆಗುತ್ತೆ, ಮನೆ ಬೀಳಲ್ಲ. ಯಾಕಂದ್ರೆ ಆ ಕನ್ಸ್ಟ್ರಕ್ಷನ್ ಮೆಥಡ್ ಅಲ್ಲಿ ಇಷ್ಟು ಒಂದು ಕಂಪನನ ತಡ್ಕೊಳ್ಳುವಂತ ಶಕ್ತಿ ಮಾಡಿದ್ದಾರೆ. ಆ ಪಾಯಿಂಟ್ಸ್ ಅಲ್ಲೇ ಅವರು ಸ್ಟ್ರಕ್ಚರ್ ಮಾಡ್ತಾರೆ. ಆ ಪಾಯಿಂಟ್ ಮಾತ್ರ ಏನ್ ಮಾಡುತ್ತೆ, ಆ ಕಂಪನ ತಗೊಳುತ್ತೆ, ಅಷ್ಟಕ್ಕೆ ಮಾತ್ರ ರಿಲೀಸ್ ಮಾಡ್ಕೊಳುತ್ತೆ. ಪೂರ್ತಿ ಕಟ್ಟಡಕ್ಕೆ ಅಂದ್ರೆ ಕಾಂಟ್ಯಾಕ್ಟ್ ಪಾಯಿಂಟ್ ಕಡಿಮೆ ಮಾಡಿದ್ದಾರೆ. ನಾವಿವಾಗ ಒಂದು 40-60 ಸೈಟಲ್ಲಿ ಮನೆ ಕಟ್ಟಬೇಕಂದ್ರೆ ದೊಡ್ಡ ಫುಲ್ಲು ತಳಪಾಯ ಹಾಕ್ಬಿಡ್ತೀವಿ. ಮ್ಯಾಕ್ಸಿಮಮ್ ರೂಮು ಮನೆ ಎಷ್ಟು ಕಟ್ಬೋದೋ ಕಟ್ಬಿಡ್ತಾರೆ, ಬಿಡೋ ಜಾಗನೇ ಇಲ್ಲ. ಸೊ ಅವಾಗ ಏನಾಗುತ್ತೆ, ಈ ಥರ ಭೂಕಂಪ ಆದರೆ ಅಷ್ಟೂ ಜಾಗಕ್ಕೂ ಅದ್ರ ಎಫೆಕ್ಟ್ ಆಗುತ್ತೆ. ಕರೆಕ್ಟ್. ಈಗ ನಿಮ್ಮನ್ನ ನೀವು ನಿಂತಿದ್ದಾಗ ಏನಾದರೂ ಒಂದು ತೋರು ಬೆರಳಲ್ಲಿ ತಳ್ಳೋಕ್ಕೋ ಕೈನಲ್ಲಿ ತಳ್ಳೋಕ್ಕೋ ಅಥವಾ ಪೂರ್ತಿ 2 ಕೈ ಹಿಡಿದು ದಬ್ಬಕ್ಕೋ ವ್ಯತ್ಯಾಸ ಖಂಡಿತ. ಅಲ್ವಾ? ತೋರು ಬೆರಳು ತಳ್ಳೋದು ಸುಮ್ಮನೆ ನಿಂತೀರ, ಅದೇ ಕೈ ಹಿಡಿದು ಸ್ವಲ್ಪ ತಳ್ಳೋದು ಇನ್ನೊಂದು ಸುಮ್ಮನೆ ರೀ ಅಂತೀವಿ. ತಳ್ಳದಾಗ ಜೋರಾಗಿ ಹಿಡ್ಕೊಂಡು ತಳ್ಳಿದ್ರೆ ಸ್ವಲ್ಪ ಪಕ್ಕಕ್ಕೆ ವಾಲ್ತೀವಿ, ಬಿದ್ದೋಗ್ತೀವಿ, ಮುಂದಕ್ಕೆ ಹೋಗ್ತೀವಿ. ಆ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಹಿಂದೆ 4 ಹೆಜ್ಜೆ ಇಡ್ತೀವಿ. ನಿಜ ನಿಜ. ಬ್ಯಾಲೆನ್ಸಿಂಗ್ ಆ್ಯಕ್ಟ್. ನಾವು ಅದು ನಮ್ಮ ಬ್ಯಾಲೆನ್ಸ್ನ ತಪ್ಪಿದಾಗ ಅದು ಸರಿ ಮಾಡ್ಕೊಳಕ್ಕೆ ಏನು ಬೇಕೋ ಮಾಡ್ತೀವಿ. ಕರೆಕ್ಟ್. ಅದೇ ನಮ್ಮ ಕಟ್ಟಿರೋಂಥ ಗೋಡೆಗೆ ಆ ಒಂದು ಫ್ಲೆಕ್ಸಿಬಿಲಿಟಿ ಇರಲ್ಲ. ನಾವು ಅದರ ಸ್ವಲ್ಪ ಹಿಂದಕ್ಕೆ ಬಾಳ್ತೀವಿ, ಮುಂದಕ್ಕೆ ಬಾಳ್ತೀವಿ. ನೀವು ನೋಡಿರ್ಬೋದು, ಏನಾದರೂ ತಡಿಬೇಕಂದ್ರೆ ಬರ್ತೀವಿ, ಬ್ಯಾಲೆನ್ಸಿಂಗ್ ಬಾಡಿಗೆ ಹಿಂದಕ್ಕೆ ಬರ್ತೀವಿ, ಮುಂದಕ್ಕೆ ಬರ್ತೀವಿ, ಸ್ವಲ್ಪ ಸೈಡ್ ವಾಲ್ತೀವಿ. ನಿಜ. ಸೊ ವಿರುದ್ಧ ದಿಕ್ಕಲ್ಲಿ ನಾವು ಅದನ್ನ ಪಾಲಿಸಿ ಸಮತೋಲನ ಕಾಪಾಡ್ಕೊಳಕ್ ಮಾಡ್ತೀವಿ. ಆ ಸಮತೋಲನ ಇದರಲ್ಲಿ ಇಲ್ಲ.
ಭೂಮಿಗೆ ಆ ಫ್ಲೆಕ್ಸಿಬಿಲಿಟಿ ಭೂಮಿಯಿಂದ ಮಾಡಿರುವಂಥ ಕಟ್ಟಡಗಳಲ್ಲಿ. ಹಾಗಾಗಿ ಅದು ಒಂದು ಭೂಮಿ ಕಂಪನಗಳಿಂದ ಏನಾಗ್ತಾ ಇದೆ ಅದರ ಎಫೆಕ್ಟ್ ಇವತ್ತು ನಮ್ಮಲ್ಲಿ ಎಲ್ಲ ಕಡೆ ಕಾಣ್ತಾ ಇದೆ. ಇವಾಗ ಭೂಮಿ ಅಥವಾ ಮಣ್ಣು ಅಂತ ಹೇಳಿದ್ರೆ ಸಿಂಪಲ್, ಇವಾಗ ನಾವು ಎಲ್ಲ ಮಾತಾಡ್ತಿರೋದು ನಾವು ಹೇಗೆ ಆರೋಗ್ಯಕರವಾಗಿ ಬದುಕಬೇಕು ಅನ್ನೋ ನಮ್ಮ ಮೂಲ ವಿಷಯವಾಗಿ ಇಟ್ಕೊಂಡು ಇದನ್ನೆಲ್ಲ ನಾವು ಅನಲೈಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಭೂಮಿ ಅಥವಾ ಮಣ್ಣು ನಮ್ಮ ಮನುಷ್ಯನ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದೆ, ಅಥವಾ ನಾವು ತಿನ್ನೋ ಆಹಾರದ ಮೇಲೆ ಯಾವ ರೀತಿ ಪರಿಣಾಮ ಬೀರಿ ಮನುಷ್ಯನಿಗೆ ಅದು ಎಫೆಕ್ಟ್ ಆಗ್ತಾ ಇದೆ, ಸಿಂಪಲ್ಲಾಗಿ ಏನು ಹೇಳ್ಬೋದು ಇದಕ್ಕೆ? ನೋಡಿ, ಭೂಮಿ ಫಸ್ಟ್ ಸವಕಳಿ, ಭೂಮಿ ಸವಕಳಿ ಅಂತೀವಿ. ಏನಾಗ್ತಾ ಇದೆ, ಮಳೆ ನೀರು ಹರಿದೋಗುತ್ತಲ್ಲ, ಹಿಡಿತವಿಲ್ಲದೆ ಹೆಚ್ಚಿನ ರೂಪದಲ್ಲಿ ಹೋದಾಗ ಅದ್ರ ಜೊತೆಗೆ ಈ ಮಣ್ಣನ್ನು ಕೂಡ ತೊಗೊಂಡೋಗುತ್ತೆ, ಮೇಲ್ಗಡೆ ಮಣ್ಣು ಹರ್ಕೊಂಡೋಗುತ್ತೆ. ನೀವು ಮೆಷರ್ ಮಾಡಿದರೆ ಪ್ರತಿ ಸಾರಿ ಜೋರು ಮಳೆ ಬಂದರೆ ಮೈಕ್ರೋ ಮಿಲಿಮೀಟ್ರಷ್ಟು ಮಣ್ಣಿನ ಪದರ ಖಾಲಿಯಾಗಿರುತ್ತೆ. ಅದು ನಮ್ಮ ಕೈಲಿಲ್ವಲ್ಲ? ಆದರೆ ನಿಮ್ಮ ಕೈಲಿಲ್ಲ. ನಿಮ್ಮ ಕೈಲಿಲ್ಲ ಅಂದರೆ ಅದನ್ನು ತಡೆನೂ ಮಾಡ್ಬೋದು. ಅಲ್ಲಲ್ಲೇ ತಡೆಗಳು ಹಾಕಿ ಹರಿಯುವ ನೀರ ಬೇಗ ಕಡಿಮೆ ಮಾಡಿದ್ರೆ ಅದೆಲ್ಲ ಸಾಧ್ಯತೆ ಇದೆ, ಲಿಮಿಟ್ ಆಗಿ. ಇದು ಸವಕಳಿ ತಡೆಯೋಕ್ಕೆ, ಭೂಮಿ ಸವಕಳಿ ಅಂತ. ಎಷ್ಟೋ ಕಡೆ ಇವಾಗ ನೀರಿನ ಮಟ್ಟ ಹೆಚ್ಚಾಗ್ತಾ, ನೀರಿನ ರಭಸ ಹೆಚ್ಚಾಗಿ ಸಮುದ್ರ ತೀರದಲ್ಲಿ ಪ್ರತಿ ವರ್ಷ 1 ಮೀಟ್ರ್ 2 ಮೀಟ್ರಷ್ಟು ಮಣ್ಣು ಇದು ಹೊಟ್ಟೋಗಿರುತ್ತೆ ಮಣ್ಣು. ಅದಕ್ಕೇನು ಮಾಡ್ತಾ ಇದ್ದೇವೆ, ಅದರ ಸವಕಳಿ ತಡೆಯೋಕ್ಕೆ ಅದಕ್ಕೆ ಕಲ್ಲುಗಳನ್ನ ಹಾಕಿ ಭದ್ರ ಮಾಡಿ ಅದಕ್ಕೆ ಹಿಡಿತ ಜಾಸ್ತಿ ಸಿಗೋ ಥರ ಅಲ್ಲಿ ಜಾಸ್ತಿ ಗಿಡಗಳನ್ನ ಬೆಳೆಸಿ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಕಾವೇರಿ, ಕಪಿಲ ಇವೆಲ್ಲ ಸುತ್ತಮುತ್ತ ನದಿಗಳಿದೆ ಅಲ್ವಾ, ನೀವು ನದಿ ಪಾತ್ರ ನೋಡಿ, ನದಿ ಪಕ್ಕದಲ್ಲಿ ಎಲ್ಲೆಲ್ಲಿ ಗಿಡ ಮರ ಇದೆ ಅಲ್ಲಿ ಸವಕಳಿ ಕಡಿಮೆ. ಓಕೆ. ಯಾಕೆಂದರೆ ಈ ನಾವು ಬೆಳೆಸುವಂಥ ಗಿಡ ಮರಗಳು, ಬಳ್ಳಿಗಳು, ಅದರ ಬೇರು ಹರಡ್ಕೊಂಡು ಅದು ಮಣ್ಣನ್ನು ಭದ್ರವಾಗಿ ಹಿಡಿದಿಟ್ಕೊಡುತ್ತೆ. ಎಲ್ಲಿ ಈ ಹಿಡಿದಿಟ್ಕೊಂಡಿರುತ್ತೆ ಅಲ್ಲಿ ಮಣ್ಣು ಸವಿಯಲ್ಲ. ಅದಕ್ಕೆ ಸದ್ಗುರು ಅವರು ಕಾಲು ಕೊಟ್ಟಿದ್ರು, ನದಿ ಅಕ್ಕಪಕ್ಕ ಎಲ್ಲ ಗಿಡಗಳು ಹಾಕಿ ಗಿಡ ಬೆಳೆಸಿ. ಏನಕ್ಕೆ ಅಂದರೆ ಈ ಮಣ್ಣಿನ ಸವಕಳಿ ತಡೆಯೋಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನಿಜ ನಿಜ. ಅದು ಒಂದು ದಾರಿ ಸವಕಳಿ ತಡೆಯೋಕ್ಕೆ. ಈ ಮಣ್ಣು ಸವಕಳಿ ಆಗಿ ಇದಾಗಿ ನಮ್ಗೇನು ಎಫೆಕ್ಟ್ ಆಗುತ್ತೆ ಅನ್ಕೋತೀವಿ. ಕರೆಕ್ಟು. ಫಲವತ್ತಾದ ಮಣ್ಣು ಹರಿದೋದಾಗ ಅಲ್ಲಿ ಬೆಳೆಯುವಂಥ ಗಿಡ ಮರಗಳು ಶಕ್ತಿ ಕಳ್ಕೊಳ್ಳುತ್ತೆ. ಈ ಗಿಡ ಮರಗಳಿಗೆ ಬೇಕಾದಂಥ ಖನಿಜಗಳು, ಲವಣಗಳು ಈ ಮಣ್ಣಿಂದಾನೇ ಸಿಗೋದು. ಈ ಮೇಲ್ಗಡೆ ಪದರ ತೆಳುವಾಗಿರುತ್ತೆ, ಹಗುರವಾಗಿರುತ್ತೆ, ಅದಕ್ಕೆ ಭೂಮಿ ಗಾಳಿ ಹೀರ್ಕೊಳ್ಳೋ ಶಕ್ತಿ ಇರುತ್ತೆ. ಉದಾಹರಣೆಗೆ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿದೆ ಆವಾಗಲೇ, ವಾತಾವರಣದಲ್ಲಿ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಇದೆ ಅದಕ್ಕಿಂತ ಹೆಚ್ಚಾಗಿ ಘನ ರೂಪದಲ್ಲಿ ಭೂಮಿ ಒಳಗಡೆ ಇದೆ. ವಿಚ್ ಇಸ್ ಡೇಂಜರಸ್? ಇಟ್ ಈಸ್ ನಾಟ್ ಡೇಂಜರಸ್, ಇಟ್ ಈಸ್ ವೆರಿ ಗುಡ್. ಹೌದಾ? ಅಷ್ಟು ರಿಲೀಸ್ ಆಗ್ಬಿಟ್ರೆ ನೀವು ಬದುಕಕ್ಕೆ ಆಗಲ್ಲ. ಓಕೆ ಓಕೆ. ಅಷ್ಟು ಕಾರ್ಬನ್ ಡೈಆಕ್ಸೈಡ್ನ ಅದು ಹಿಡಿದಿಟ್ಕೊಂಡಿದೆ. ಈ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ, ಮಣ್ಣಿನ ಖನಿಜಗಳನ್ನ ತಡೆದಿಡಿಯುತ್ತೆ. ಅದರಿಂದ ಗಿಡಗಳು ಅಲ್ಲಿ ತಗೊಳ್ಳೋಕ್ಕೆ ಉಪಯೋಗ ಆಗುತ್ತೆ. ಓಕೆ ಓಕೆ. ಪ್ರಕೃತಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದೆ ಅದನ್ನೆಲ್ಲ. ಕಾರ್ಬನ್ ಇಲ್ಲದೆ ಇದ್ರೆ ನಾವು ಗಿಡಗಳನ್ನ ಬೆಳೆಸೋಕ್ಕಾಗಲ್ಲ. ಸಾಮಾನ್ಯವಾಗಿ ನಾವು ಮುಂಚೆ ಏನು ಹೇಳ್ತಾ ಇದ್ವಿ, 13% ಆರ್ಗ್ಯಾನಿಕ್ ಕಾರ್ಬನ್ ಭೂಮಿಲಿ ಇರಬೇಕು ಅಂತ ಇತ್ತು. ಅದು 1.5% ಬಂದಿತ್ತು. ಇವತ್ತು ತುಂಬ ಕಡೆ 0.3% ಬಂದಿದೆ. ಅಲಾರ್ಮಿಂಗ್ ಅಂದರೆ ಇದಾನೆ. ಸೊ ಯಾವಾಗ ಭೂಮಿಯಲ್ಲಿ ಇದನ್ನೆಲ್ಲ ಹಿಡಿದಿಟ್ಕೊಳ್ಳೋ ಗುಣ ಹೋಗುತ್ತೆ, ತಕ್ಷಣ ಬೆಳೆಗಳು ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ಬೆಳೆ ಕಡಿಮೆ ಆಯಿತು, ನಮಗೆ ಆಹಾರ ಇಲ್ಲ. ಆಹಾರ ಕಡಿಮೆ ಆಗಿದ ತಕ್ಷಣ ಮನುಷ್ಯನ ಸಮಸ್ಯೆ ಆಗುತ್ತೆ. ಸೊ ಮನುಷ್ಯ ಅದಕ್ಕೆ ಏನೇನೋ ಮಾಡೋ ಕೃತಕ ರೂಪದಲ್ಲೆಲ್ಲ ಶುರು ಮಾಡ್ತಾರೆ. ಅದು ಮತ್ತಷ್ಟು ಹಾಳು ಮಾಡ್ತೀವಿ.